ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವ ಅಣ್ಣ ಕೂತು ಶಿವ, ಮೊದಲು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು, ಆಮೇಲೆ ಬಂದಿನ ಮಾತಾಡ್ತೀನಿ. ಯಾಕಣ ಏನಾಯ್ತಣ್ಣ? ಅದು ಒಂದು ಎಡವಟ್ ಆಗ್ಬಿಟ್ಟೈತಪ್ಪ. ಹುಡುಗ ಸರಿ ಇಲ್ವಂತೆ, ಅವನಿಗೆ ಕುಡ್ತ, ರೇಸು, ಜೂಜು ಎಲ್ಲ ಚಟ ಆಯ್ತಂತೆ. ಹುಡುಗಿ ವಿಷಯದಲ್ಲಂತೂ ತುಂಬಾ ಗಲೀಜಂತೆ. ಹುಡುಗನ ಫೋಟೋ ತೋರಿಸಿದ್ರು ನೋಡಿ, ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇಂಥ ಪಾಪಿಗೆ ನಮ್ಮ ಶಿವಣ್ಣನ ಮನೆ ಸಂಬಂಧ ಮಾಡಿಸ್ತಾ ಇದ್ದಲ್ಲ ಅಂತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಶಿವು, ಇಂಥ ಪಾಪಿಯಿಂದ ನಮ್ಮ ರಶ್ಮಿ ಬಾಳು ಉಳಿತಲ್ಲ ಅಂತ ಈಗಲಾದ್ರೂ ಸಂತೋಷ ಪಡಪ್ಪ. ಅತ್ತೆ, ಯಾರು ನಮ್ಮಿಂದೇನೋ ಕಿತ್ಕೊಂಡಾಗ ನಮ್ಗೇನು ನೋವಾಯ್ತದೆ. ಆದ್ರೆ ಕಿತ್ಕೊಂಡಿರೋದು ಇನ್ನೊಂದನ್ನ ಕೊಡೋದಕ್ಕೆ ಅಂತ ಆಮ್ಯಾಕೆ ಗೊತ್ತಾಯ್ತದೆ. ನಮ್ ಗುಂಡು ಕೆಟ್ಟ ಹೋಗ್ಲು ಪುಣ್ಯ ಮಾಡೋಳೆ. ನಾನಿನ್ ತಂಗಿ ಅಣ್ಣ, ನಿನ್ ಮೈ ಮೇಲೆ ಮಾಕಾಡವನೇ ಬರ್ತಾಳೆ ಅಂದಮೇಲೆ ನಿನ್ ತಂಗಿ ಜೀವನನ ಅಮ್ಮ ಹಾಳು ಮಾಡಕ್ ಬಿಡ್ತಾಳ ಅಣ್ಣ? ನಿಜ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಅದ್ ನಿಜ ಆಗೋಯ್ತು. ನಿಜ ಪಾರು, ನಮ್ಮ ಶಿವ ಮನೆಯಿಂದ ಹೆಣ್ಣು ತರಬೇಕು ಅಂತ ಆಸೆ ಇದ್ದಿದ್ದಂತೂ ನಿಜ. ಆದರೆ ನನ್ನ ಮಗ ಬೇಜವಾಬ್ದಾರಿ ಅಂತ ತುಂಬ ಸಲ ನೊಂದ್ಕೋತಾ ಇದ್ದೆ. ಆದರೆ ವಿಧಿ ನೋಡಿ, ಮಹಾಲಕ್ಷ್ಮಿ ಥರ ಇರೋ ಹೆಣ್ಮಕ್ಳನ್ನ ನಮ್ಮನೆ ಸೊಸೆಯಾಗಿ ತಂದುಬಿಟ್ಲು ಆ ಮಾಕಾಳವ. ಈಗೆಲ್ಲ ಕ್ಲಿಯರ್ ಆಯ್ತಲ್ಲ, ಇದೇ ಖುಷಿಲಿ ಪಾಯಸ ಕುಡಿಯೋಣ ಅಥವಾ ಇನ್ನು ತಣ್ಣಗಾಗೋವರೆಗೂ ಕಾಯ್ಬೇಕಾ? ಎಲ್ಲಾನ ಉಂಟಾ? ನಮ್ ಗುಂಡು ಮಾಡಿರೋ ಪಾಯಸ ಅನ್ಮ್ಯಾಕೆ ಚಪ್ಪಸ್ಕೊಂಡ್ ತಿನ್ನದೇ. ತಿನ್ರಿ ಎಲ್ಲಾರು. ಏನ್ ಪಾರು, ಅವಾಗ್ಲೇ ಮಾವನ್ ಕಿವಿಲಿ ಏನೋ ಪಿಸ ಅಂತಿದ್ದೆ. ಮಾವ ಯಾಕೋ ಬೇಜಾರಲ್ಲಿ ಬೇರೆ ಇದ್ರು, ಇವಾಗ ನೋಡ್ರೆ ಕಿಲಕಿಲ ಅಂತಾರೆ. ಏನ್ ಇಸ್ಯಾ? ಅಯ್ಯೋ, ಗಂಡ ಹೆಂಡತಿ ಅಂದ್ಮೇಲೆ 1000 ಇರುತ್ತೆ ಮಂಜಿ, ಅದೆಲ್ಲ ನಿನ್ಗೆ ಯಾಕೆ ಗೊತ್ತಾಗ್ಬೇಕು? ಮಂಜಿ ಗಂಡ ಹೆಂಡತಿ ಮಧ್ಯೆ ಇರೋ 1000 ಏನು ಅಂತ ನಿನಗೆ ಗೊತ್ತಾಗ್ಬೇಕಾದ್ರೆ ನಾನೊಂದು ಧೈರ್ಯ ಕೊಡ್ಲಾ? ನಿನಗೊಂದು ಹುಡುಗನ್ ಹುಡುಕಿ ಮದುವೆ ಮಾಡ್ತೀನಿ. ಮೊದ್ಲು ಆ ಕೆಲಸ ಮಾಡಿ. ಸಾರಿ ಬಾರು, ಅದು ಆಗ್ಲೇ ತಲೆಯಲ್ಲಿ ಏನೇನೆಲ್ಲೋ ಓಡ್ತಾ ಇತ್ತಲ್ಲ, ಅದಕ್ಕೆ ಹಂಗ್ ಮಾಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡು, ತೆಪ್ಪಾಗೋಯ್ತು. ಸರಿ ಬಿಡು, ಪರವಾಗಿಲ್ಲ. ನೀನ್ ನನ್ನ ಸ್ಟೂಡೆಂಟ್ ಅಲ್ವಾ, ಅದಕ್ಕೆ ನಿನ್ನ ಮ್ಯಾಮ್ ಕ್ಷಮಿಸಿದ್ದೀನಿ. ಮಂಜಿ ನೀನು ಒತ್ತಾರೆ ಬಸ್ ಹತ್ಕೊಂಡು ಅಜ್ಜಿ ಮನೆಗೆ ತಕ್ಕ ಬಂದ್ಬಿಡು. ನಂಗೆ ಹೊಸಿ ಕೆಲಸ ಐತೆ, ನಾನು ಹೋಗ್ತೀನಿ ಕಣವ. ಶಿವೋ, ನಂಗೆ ಹೊಸಿ ಕೆಲಸ ಐತೆ, ನಾನು ಹೋಗಿ ಬರ್ತೀನಿ ಕಣಪ್ಪ. ಸರಿ ಕಣ್ಮ, ಎಲ್ರಿಗೂ ಬರ್ತೀನಿ. ಮಲಪ್ಪಣ ಬರಲ್ಲ ನಾನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.